ಈ ಥರ ರಾಗಿ ಗಂಜಿ ಮಸಾಲೆ ರಾಗಿ ಗಂಜಿ ಮಾಡೋದು ನನಗೆ ಇಷ್ಟುವರೆಗೆ ಗೊತ್ತೇ ಇರಲಿಲ್ಲ. ಭಾರಿ ರುಚಿಯಾಗಿದೆ. ಜೋಳ, ಜೀರಿಗೆ, ಪರಿಮಳ ಮತ್ತು ತುಪ್ಪ ಹಾಕಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಹೆಲ್ದಿ ರಾಗಿ ಗಂಜಿ ಮಾಡುವ. ಎಲ್ಲರಿಗೂ ಸಹ ತುಂಬ ಅನುಕೂಲವಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ತಿನ್ನುವಂಥ ಒಂದು ರಾಗಿ ಗಂಜಿ ಅಂತಲೇ ಹೇಳ್ಬೋದು. ಈಗ ನಾನು ಚಿಕ್ಕ ಬಾಣಲೆ ಇಟ್ಟಿದ್ದೀನಿ. ಆ ಬಾಣಲೆಗೆ ಒಂದು ಸ್ವಲ್ಪ ನೀವು ತುಪ್ಪ ಆದರೂ ಸಾಕಿ, ಎಣ್ಣೆ ಆದರೂ ಸಾಕಿ. ತೆಂಗಿನ ಎಣ್ಣೆ ಹಾಕಿದರೆ ಬೆಸ್ಟು ಅಂತ ಹೇಳ್ತೀನಿ. ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೀನಿ. ತೆಂಗಿನ ಎಣ್ಣೆ ಹಾಕಿದಂದ್ರೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಅಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಟೈಪ್ ಇರ್ತಾರಲ್ಲ, ಆ ಗ್ಯಾಸ್ಟ್ರಿಕ್ ಒಂದು ಸ್ವಲ್ಪ ಗುಣ ಆಗಲಿಕ್ಕೆ ಅಂತಲೇ ಹೇಳ್ಬೋದು. ಗ್ಯಾಸ್ಟ್ರಿಕ್ ಸ್ವಲ್ಪ ಕಮ್ಮಿ ಆಗ್ತದೆ. ತೆಂಗಿನ ಎಣ್ಣೆ ಹಾಕಿದರೆ ಗ್ಯಾಸ್ಟ್ರಿಕ್ ಗುಣ ಕಮ್ಮಿ ಆಗ್ತದೆ ಅಂತ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿದ ನಂತರ ಒಂದು ಸ್ವಲ್ಪ ಪಟಪಟ ಆಗಲಿ ಜೀರಿಗೆ ಪಟಪಟ ಆದ ನಂತರ ಜೀರಿಗೆ ಮುಖ್ಯವಾಗಿ ಹಾಕಲೇಬೇಕು. ನೀವು ಓಮ ಹಾಕಿದರೆ ಅದು ಕುಡಿಲಿಕ್ಕೆ ಆಗೋದಿಲ್ಲ, ತಿನ್ನಲಿಕ್ಕೂ ಸಹ ಆಗೋದಿಲ್ಲ. ಓಮ ಘಾಟು ಹೊಡಿತದೆ. ಅದಕ್ಕೆ ಸ್ವಲ್ಪ ಜೀರಿಗೆನೇ ಹಾಕಿ. ನಾನಿಲ್ಲಿ ಒಂದು ಕ್ಯಾರೆಟ್, ದೊಡ್ಡ ಕ್ಯಾರೆಟ್ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು 2 ರಿಂದ 3 ಬೀನ್ಸ್ ತೊಗೊಂಡಿದ್ದೀನಿ. ನಮ್ಗೆ ಕ್ವಾಂಟಿಟಿ ಕಮ್ಮಿಯಲ್ಲಿ ಮಾಡಿದ್ದೀನಿ. ನೀವು ಸಹ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಬೇರೆ ಸಹ ತರಕಾರಿ ಸಹ ಹಾಕ್ಬೋದು. ನಾನು ಮತ್ತೆ ಒಂದು 2 ಬೀನ್ಸ್ ಮತ್ತು ಒಂದು ಸ್ವಲ್ಪ ಕಡಲೆಗಾಯಿ ತೊಗೊಂಡಿದ್ದೀನಿ, ಜೋಳ ತೊಗೊಂಡಿದ್ದೀನಿ. ಅದು ಜೋಳ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಅದು ತುಂಬ ಬೇಗ ಟೈಮ್ ತಗೊಳ್ತದೆ ಅಂತ ಸ್ವಲ್ಪ ಅರ್ಧ ಬೇಯಿಸಿದ್ದೀನಿ. ನೀವು ಸ್ವಲ್ಪ ನಿಮಗೆ ಹಸಿ ತಿನ್ನಬೇಕಂದ್ರೆ ಸ್ವಲ್ಪ ಬೇಯಿಸಿ ಬೇಡ, ಹಾಗೆ ಇಟ್ಕೊಳ್ಳಿ. ತಿನ್ನಲಿಕ್ಕೆ ಅದೇನು ಹಸಿ ತಿಂದರೂ ಸಹ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಹಸಿ ತಿಂದರೂ ಚಿಂತೆ ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಹಸಿ ಹಾಕ್ಕೊಳ್ಳಿ. ನಾನಾದರೆ ಬೇಯಿಸಿ ಹಾಕ್ಕೊಂಡಿದ್ದೀನಿ. ಬೇಯಿಸಿ ಹಾಕಿ ಅದಕ್ಕೆ ನೋಡಿ, ಇದು 1 ಲೋಟದಲ್ಲಿ ಹಾಗೆ ತೊಗೊಂಡಿದ್ದೀನಿ. ಒಂದು ಜಗ್ಗೊಳಗೆ ಹಾಕ್ಕೊಂಡು ಅದಕ್ಕೆ 1 ಲೋಟ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಅದು ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರೆ ಗಂಟು ಆಗಬಾರ್ದು. ಇದು ಗಂಟು ನೀರು ನಿಮಗೆ ಎಷ್ಟಾದ ಬೇಕೋ ಅಷ್ಟದ್ದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಏಕೆಂದರೆ ಅದು ನೀರು ಸ್ವಲ್ಪ ಹಾಕಿ ಇಟ್ಕೊಳ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಉಪ್ಪಲ್ಲಿ ಒಂಚೂರು ಬೇಯಲಿ, 1-2 ಸೆಕೆಂಡ್ ಬೇಯಲಿ. ಆಮೇಲೆ ನಮಗೆ ಈಗ ಅದು ಬೆಂದು ಸಿಕ್ಕುವುದವರೆಗೆ ಒಂದು ದೊಡ್ಡ ಜಗ್ಗಲ್ಲಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀವಿ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕಿ ನೀರು ಹಾಕಿ ಚೆಂದ ಮಾಡಿ ಒಳ್ಳೆ ಒಂದು ಕುದಿ ಬರಲಿ. ಉಪ್ಪೆಲ್ಲ ಕರಗಿ ಒಳ್ಳೆ ಒಂದು ಕುದಿ ಬರೋಷ್ಟು ಕುದಿ ಬರಲಿ. ಅದಕ್ಕೆ ಬಾಯಿ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ. ಒಳ್ಳೆ ಮಿಕ್ಸ್ ಮಾಡಿ. ಯಾಕೆಂದರೆ ನಾನು ಕಲ್ಲುಪ್ಪು ಹಾಕಿದ್ರಿಂದ ಅದು ಒಳ್ಳೆ ಇದಾಗಬೇಕು, ಎಂತಾದರೆ ಬಾಯ್ಲ್ ಬರಬೇಕು. ನೋಡಿ, ನಾನು ರಾಗಿ ಹಿಟ್ಟು ಕಲಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಗಂಟೆಲ್ಲ ಹಾಕಿರಬಾರ್ದು, ಕರೆಕ್ಟಾಗಿ ಮೀಡಿಯಮಲ್ಲಿ ಕಲಸಿಟ್ಕೊಳ್ಬೇಕು. ನೋಡಿ, ಈಗ ನಾನು ಯಾಕೆ ಇಲ್ಲಿ ಹೀಗೆ ಕಲಸಿಟ್ಟು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನದು ಟ್ರೈಪೋಡು ಎಂತಾಗಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಟ್ರೈಪೋಡು ಅಲ್ಲೇ ತೋರಿಸ್ತಾ ಇದ್ದೀನಿ. ಹಾಗಾಗಿ ಇದನ್ನೀಗ ಕುದಿಲಿಕ್ಕೆ ಬಿಟ್ಕೊಂಡಿದ್ದೀನಿ ನೋಡಿ. ಒಳ್ಳೆ ಕುದಿ ಬರ್ತಾ ಉಂಟು. ಇದಕ್ಕಿಲ್ಲಿ 1 ಸ್ಪೂನು ಪೆಪ್ಪರ್ ಪೌಡರ್ ಹಾಕಿ. ನೀವು ಪೆಪ್ಪರ್ ಪೌಡರ್ ಹಾಕಿದರೆ ಸ್ವಲ್ಪ ಫ್ಲೇವರ್ ಒಳ್ಳೆ ಬಿಡುತ್ತೆ ಮತ್ತು ಕುಡಿಲಿಕ್ಕೆ ಒಂದು ಟೇಸ್ಟ್ ಸಹ ಇರ್ತದೆ. ಹಾಗಾಗಿ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಹಾಗೆ ಅದರ ಕಲರ್ ಏನು ಫೇಲ್ ಆಗೋಲ್ಲ, ಯಾಕೆಂದರೆ ನಾವು ರಾಗಿ ಹಿಟ್ಟಲ್ಲಿ ಮಾಡೋದ್ರಿಂದ ಕಲರ್ ಏನೋ ಪ್ರಾಬ್ಲಮ್ ಇಲ್ಲ ಕಲರ್ದು. ಹೀಗೆ ಒಂದು ಸ್ವಲ್ಪ ಒಳ್ಳೆ ಚೆನ್ನಾಗಿ ಪೆಪ್ಪರ್ ಪೌಡರ್ ಸೆಟ್ ಆಗುವವರೆಗೆ ಒಂದು ಸ್ವಲ್ಪ ಕುದಿ ಬರಲಿ. ನೋಡಿ, ಇಲ್ಲಿ ನಾನು ಹೇಳಿದ್ದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇದ್ರದ್ದು ಅಂತೇಳಿ. ಹಾಗಾಗಿ ಟ್ರೈಪೋಡಿದ್ದೇ ಪ್ರಾಬ್ಲಮ್ ಆಗಿದೆ. ಈಗ ನೋಡಿ, ಅದು ರಾಗಿ ಹಿಟ್ಟು ಕಲಸಿಟ್ಟಿದ್ದೀನಲ್ಲ, ಅದನ್ನು ಹಾಕಿ ಚಂದ ಮಾಡಿ ನಿಧಾನದಲ್ಲಿ ತಿರುಗಿಸ್ಕೊಟ್ಕೊಂಡು ಅದು ಗಟ್ಟಿ ಆಗ್ತದೆ ನೋಡಿ. ಒಳ್ಳೆ ತಿರುಗಿಸ್ಕೊಟ್ಟು ಗಟ್ಟಿ ಆಗ್ತದೆ. ಹೀಗೆ ಗಟ್ಟಿಯಾಗೋರಿಗೆ ಅದು ಹಾಕಿ ಆದ ತಕ್ಷಣವೇ ಗಟ್ಟಿ ಆಗಿಬಿಡ್ತದೆ. ಅದಕ್ಕೆ ನಂತರ ಅದಕ್ಕೆ ನಿಮಗೆ ಸ್ವಲ್ಪ ನೀರು, ಜಗ್ಗು ತೊಳೆದ ನೀರು ಮತ್ತು ಇದ್ರ ಮೇಲೆ 1 ಲೋಟ ನೀರು ಬೇಕಿದ್ರೆ ಹಾಕ್ಕೊಳ್ಳಿ. ಇದು ಇಷ್ಟೇ ಗಟ್ಟಿ ಆಗೋದು. ಇನ್ನು ಸ್ವಲ್ಪ ಗಟ್ಟಿ ಆಗ್ತದಷ್ಟೇ. ಜಾಸ್ತಿ ಗಟ್ಟಿಯಾಗಿ ನಿಮಗೆ ಸ್ಪೂನಲ್ಲಿ ತೆಗೆದು ತಿನ್ನುವಷ್ಟು ಗಟ್ಟಿ ಆಗೋಲ್ಲ. ಅದಕ್ಕೆ ಕುಡಿಯೋಷ್ಟು ಗಟ್ಟಿ ಆಗ್ತದೆ. ಬೌಲಲ್ಲಿ ಸಹ ಲೋಟೆಯಲ್ಲಿ ಸಹ ಕುಡಿಯೋಷ್ಟು ಗಟ್ಟಿ ಆಗ್ತದೆ ನೋಡಿ. ಈಗ ಕುಡಿದು ಗಟ್ಟಿ ಆದ ನಂತರ ಹೀಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಚೆಂದ ಮಾಡಿ ಅದು ಬಾಯ್ಲ್ ಬರಬೇಕು. ಒಳ್ಳೆ ಗುಳ್ಳೆ ಬಂದು ಒಳ್ಳೆ ಬಾಯ್ಲ್ ಬರೋವರೆಗೆ ಕುದಿಸ್ಕೋಬೇಕು ನೋಡಿ. ಜೋಳ, ಕ್ಯಾರೆಟ್ ಎಲ್ಲ ಹಾಕಿದ್ರಿಂದ ಈಗ ತಿನ್ನುವಾಗ ಬೋರ್ ಅಂತ ಅನಿಸೋದಿಲ್ಲ. ಮತ್ತು ಕೆಲವರು ಗಂಜಿ ಮಾಡ್ತಾರೆ, ಖಾಲಿ ರಾಗಿ ಹಾಕಿ ಮಿಕ್ಸ್ ಮಾಡಿ ಗಂಜಿ ಮಾಡ್ತಾರೆ. ಅದು ಎಷ್ಟಾದರೂ ಸಹ ನೋಡುವಾಗಲೇ ಮುಖ ಥರ ಬೇಜಾರಾಗ್ತದೆ, ಯಾಕೆ ತಿನ್ನೋದು ಅಂತ ಆಗ್ತದೆ. ಈ ಥರ ಮಾಡಿಕೊಟ್ರೆ ನೀವು ಶಾಲೆಗೆ ಹೋಗೋ ಮಕ್ಕಳಿಗೆ ಬೆಳಿಗ್ಗೆ ಒಂದು ಒಳ್ಳೆ ಜಂಕ್ ಫುಡ್ಡಿಂದ ಒಂದು ಒಳ್ಳೆ ಫುಡ್ ಕೊಡ್ತೀನಿ ಅಂತಲೇ ಹೇಳ್ಬೋದು. ಇದನ್ನು ಸ್ವಲ್ಪ ಮಜ್ಜಿಗೆ ಹಾಕಿ ಕೊಟ್ಟರೆ ಮಕ್ಕಳಿಗೆ ಕುಡಿದು ಹೋಗ್ತಾರೆ, ಹೆಲ್ದಿಯಾಗಿರ್ತಾರೆ ಮಾತ್ರ. ನೋಡಿ, ಈ ಗುಳ್ಳೆ ಬಂದು ಒಳ್ಳೆ ಮಾಡಿ ಬೇಯಬೇಕಿದು. ನೋಡಿ ಎಷ್ಟು ಚೆಂದ ಬೆಂದಿದೆ ನೋಡಿ. ಬೇಯಬೇಕು. ಬೆಂದ ನಂತರ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕಿದರೆ ಏನಾಗ್ತದೆ ಅಂದರೆ ಅದು ಅಲ್ಲಿಗೆ ಸೆಟ್ ಆಗ್ತದೆ. ನಮಗೆ ಈಗ ತುಂಬ ಹೀಟಾಗಿದ್ದರೆ ಕೆಲವರಿಗೆ ಮೋಷನ್ಗೆ ಹೋಗ್ಲಿಕ್ಕೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತೇಳಿ 1 ಸ್ಪೂನ್ ತುಪ್ಪ ಹಾಕೋದು, ಅದು ಸಹ ಒಳ್ಳೆಯದಾಗ್ತದೆ ಅಂತ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ್ದು ಕಾಣಿಸಿದ ಇಲ್ವಾ ಗೊತ್ತಿಲ್ಲ ವಿಡಿಯೋ. ಇದು ಟೈಪಾಯ್ಡ್ ಪ್ರಾಬ್ಲಮಿಂದ ಸಾರಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬೇಕಿದ್ರೆ ಸರಿಯಾಗಿ ವೇಟ್ ಮಾಡ್ತೀನಿ. ತುಪ್ಪ ಹಾಕಿದ್ರೆ ಕಾಣಿಸ್ಕೊಂಡಿದ್ದೇನೆ ಅಂತ ಎಣಿಸ್ಕೊಳ್ತೀನಿ.
ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ನೋಡ, ತುಪ್ಪ ಹಾಕಿದ್ದೀನಲ್ಲ, ತುಪ್ಪ ಹಾಕಿ ಅದು ಕುದಿಯುವಾಗಲೇ ತುಪ್ಪ ಹಾಕಬೇಕು. ನೀವು ಕೆಳಗಿಳಿಸಿ ತುಪ್ಪ ಹಾಕಿದರೆ ಅದು ಅಲ್ಲಿಗೆ ಇದಾಗಿ ಬಿಡ್ತದೆ. ಕುದಿಯುವಾಗ ತುಪ್ಪ ಹಾಕಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತದೆ ಅಂತ ನೋಡಿ. ಎಷ್ಟು ಒಳ್ಳೆಯದಾಗಿದೆ ಅಂತ, ಎಷ್ಟು ಗಟ್ಟಿಯಾಗಿದೆ ನೋಡಿ. ಒಂದು ಒಳ್ಳೆ ಕುದಿ ಬಂದಮೇಲೆ ತಣ್ಣಗಾಗಲಿಕ್ಕೆ ತೆಗೆದಿಡಿ, ಸ್ವಲ್ಪ ತಣ್ಣಗಾಗಿರಲಿ. ತುಂಬ ನಾನು ನಮ್ಮ ಮನೇಲಿ ಎಲ್ಲರೂ ಟೇಸ್ಟ್ ಮಾಡಿ ತುಂಬ ಖುಷಿ ಆಯಿತು ಅವರಿಗೆ. ಈ ಥರ ಡೈಲಿ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೂ ಸಹ ಒಂದು ತೋರಿಸಿದ್ರಿ ನೋಡಿ, ಎಷ್ಟು ಒಳ್ಳೆ ಬಾಯ್ಲ್ ಆಗಿದೆ ನೋಡಿ. ಈ ಥರ ಬಾಯ್ಲ್ ಆಗಬೇಕು. ಇಷ್ಟು ಬಾಯ್ಲ್ ಆದರೆ ಸಾಕು. ಬಾಯ್ಲ್ ಆದಮೇಲೆ ಒಂದೊಂದು ತಣ್ಣಗಾಗಿದೆ, ನಾನು ತೆಗೆದು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಅಷ್ಟು ಕ್ಲೀನಾಗಿ ಹೀಗಾಗಿದೆ. ಅದಕ್ಕೆ ಸ್ವಲ್ಪ ಎಷ್ಟು ಚೆಂದಾಗಿದೆ. ಸ್ಪೂನಲ್ಲಿ ತಿನ್ನಲಿಕ್ಕೆ ತುಂಬ ಹೆಲ್ದಿಯಾಗಿರ್ತದೆ ಅಂತಲೇ ಹೇಳ್ಬೋದು. ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಬೀನ್ಸ್, ಕ್ಯಾರೆಟ್ ಅದೆಲ್ಲ ಹಾಕಿದ್ರಿಂದ ಕಪ್ಪು ಕಾಳು ಮೆಣಸು, ಜೀರಿಗೆ ಎಲ್ಲ ಹಾಕಿದ್ದೀನಲ್ಲ, ಅದರದ್ದೊಂದು ಒಳ್ಳೆ ಫ್ಲೇವರ್ ಬರ್ತದೆ ಅಂತಲೇ ಹೇಳ್ಬೋದು. ಹೀಗೆ ನೋಡಿ ಸಪೋರ್ಟ್ ಮಾಡಿ. ಈ ಥರ ಮಸಾಲೆ ರಾಗಿ ಗಂಜಿ ಇದೇ ಫಸ್ಟ್ ನೋಡಿದ್ದು ನಾನು. ಭಾರಿ ರುಚಿಯಾಗಿ ತರಕಾರಿ, ಜೋಳ ಮತ್ತು ತುಪ್ಪ, ಬೀನ್ಸು ಮತ್ತು ಕ್ಯಾರೆಟ್ಟು, ಕಾಳುಮೆಣಸು, ಜೀರಿಗೆ ಇದೆಲ್ಲ ಹಾಕಿ ಮಾಡಿ ಕೊಡೋದ್ರಿಂದ ವಯಸ್ಸಾದವ್ರಿಗೆ ಭಾರಿ ಒಂದು ಶುಗರ್ ಕಡಿಮೆ ಆಗುತ್ತೆ ಒಂದು, ಮತ್ತು ಇದು ದಪ್ಪ ಕಡಿಮೆ ಮಾಡ್ಕೋಬೇಕು ಅನ್ನೋರಿಗೆ ಇದು ಭಾರಿ ಒಂದು ವಿಶೇಷವಾದ ಮಸಾಲೆ ರಾಗಿ ಗಂಜಿ ಅಂತ ಹೇಳ್ಬೋದು. ಒಂಥರ ಈ ವಯಸ್ಸಾದವ್ರಿಗೆ ಭಾರಿ ಖುಷಿಯಾಗುತ್ತೆ. ಬೇಕಾದಷ್ಟು ಡ್ಯೂಟಿ ಮಾಡಿ ಈ ವಯಸ್ಸಾದ ಕಾಲಕ್ಕೆ ಶುಗರ್ ಒಂದು ಬಂದರೆ ಅವರಿಗೆ ಬಾಯಿಗೆ ರುಚಿ ಕಾಣೋದಿಲ್ಲ. ಮತ್ತು ಈ ಗಟ್ಟಿ ಪದಾರ್ಥ ತಿನ್ನೋದ್ರಿಂದ ಅವರಿಗೆ ಮೋಷನ್ಗೆ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ. ಅಂಥವ್ರಿಗೆ ಇದೆಲ್ಲ ಮಾಡಿಕೊಟ್ರೆ ಭಾರಿ ಖುಷಿಯಾಗುತ್ತೆ ಕೂಡ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಶುಗರೆಲ್ಲ ಕಮ್ಮಿ ಆಗುತ್ತೆ. ಭಾರಿ ಅವ್ರಿಗೆ ಮನಸ್ಸಿಗೆ ಭಾರಿ ಆನಂದ ಆಗುತ್ತೆ ಅಂತ ನನಗೂ ಮಾಡಿಕೊಟ್ಟಿದ್ದಾಳೆ ನನ್ನ ಮಗಳು. ನನಗೆ ಭಾರಿ ಖುಷಿ ಆಯಿತು ಇದು ಕುಡಿದು. ಭಾರಿ ರುಚಿಯಾಗಿದೆ ಮಸಾಲೆ ರಾಗಿ ಗಂಜಿ. ಸ್ವಲ್ಪ ಮಜ್ಜಿಗೆ ಹಾಕೋಣದ್ರಿಂದ ಈ ಬಿಸಿಲಿಗೆ ಹೊಟ್ಟೆಗೆ ತಂಪು ಆಗುತ್ತೆ. ಈ ಮಾತ್ರೆ ಮತ್ತು ಈ ಮೆಡಿಸಿನ್ ಬೇರೆ ತಗೊತಾ ಇರ್ತೀವ, ಶುಗರ್ ಎಲ್ಲ ಇರೋದ್ರಿಂದ ಸ್ವಲ್ಪ ಮಜ್ಜಿಗೆ ಹಾಕೋಣದ್ರಿಂದ ಇನ್ನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಭಾರಿ ರುಚಿಯಾಗಿದೆ. ನೀವೊಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ಇದನ್ನು, ರಾಗಿ ಮಸಾಲೆ ಗಂಜಿನ. ಭಾರಿ ರುಚಿಯಾಗಿರುತ್ತೆ. ದಪ್ಪ ಕಡಿಮೆ ಮಾಡ್ಕೋಬೋದು. ಶುಗರಿಗೂ ಅವ್ರಿಗೂ ಒಳ್ಳೆಯದು. ವಯಸ್ಸಾದವ್ರಿಗಂತೂ ತುಂಬ ಖುಷಿಯಾಗುತ್ತೆ. ಈ ಥರ ಥರ